ವಯಸ್ಸು 70ರ ಸನಿಹದಲ್ಲಿದೆ. ಇಳಿ ವಯಸ್ಸಿನಲ್ಲಿ ಮನೆಯಲ್ಲಿರಬೇಕಾಗಿದ್ದಂತ ಈ ತಾತ ನಿತ್ಯ ಊರೂರು ಸುತ್ತಾನೆ. ಐಷಾರಾಮಿ ಹೋಟೆಲ್ಗಳಲ್ಲೇ ರೂಮ್ ಬುಕ್ ಮಾಡಿ ಎಂಜಾಯ್ ಮಾಡ್ತಾನೆ. ಹೀಗೆ ಎಂಜಾಯ್ ಮಾಡುವಂತ ಆ ತಾತಪ್ಪ ಹೋಟೆಲ್ ಮಾಲೀಕರಿಗೆ ಪಂಗನಾಮ ಹಾಕೋದನ್ನೇ ಕಾಯಕ ಮಾಡಿಕೊಂಡಿದ್ದಾನೆ. ಐಷಾರಾಮಿ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ವಂಚನೆ. 67ರ ತಾತನ ವಿರುದ್ಧ 49 ಕೇಸ್ ದಾಖಲು. ತಮಿಳುನಾಡಿನ ತೂತುಕುಡಿಯ ಬಿಂಟ್ ಜಾನ್ ಅನ್ನೋ ಈತನಿಗೆ 67 ವರ್ಷ ವಯಸ್ಸು. ಇದೇ ಜಾನ್ ಡಿಸೆಂಬರ್ 7ರಂದು ಉಡುಪಿಯ ಮಣಿಪಾಲ್ ಕಂಟ್ರಿ ಇನ್ ಹೋಟೆಲ್ಗೆ ಬಂದಿದ್ದ. ತನಗೆ ಕಾನ್ಫರೆನ್ಸ್ ಮೀಟಿಂಗ್ ಇದೆ ಅಂತ ರೂಮ್ ಬುಕ್ ಮಾಡಿಕೊಂಡಿದ್ದ. ಡಿಸೆಂಬರ್ 9ರಂದು ಅಡ್ವಾನ್ಸ್ ಹಣ ಕೊಡ್ತೀನಿ ಅಂತ ಹೇಳಿದ್ದವನು ಊಟ ತಿಂಡಿ ಅದು ಇದು ಅಂತ ಬರೋಬ್ಬರಿ 39,000 ರೂಪಾಯಿ ಬಿಲ್ ಮಾಡಿದ್ದಾನೆ. ಹೀಗೆ ಬಿಂದಾಸ್ ಆಗಿದ್ದವನು ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಹಣ ಕಟ್ಟದೆ ಎಸ್ಕೇಪ್ ಆಗಿದ್ದ. ಕೇಸ್ ದಾಖಲಿಸಿಕೊಂಡಿದ್ದ ಮಣಿಪಾಲ ಪೊಲೀಸರು ಕೊನೆಗೂ ವೃದ್ಧನನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ವಂಚನೆಯಿಂದಲೇ 5 ವರ್ಷ ಜೈಲು ಸೇರಿದ್ದ ವೃದ್ಧನ ವಂಚನೆ ಇದೇ ಮೊದಲೇನೂ ಅಲ್ಲ. ದೆಹಲಿ, ಮಹಾರಾಷ್ಟ್ರದ ಥಾಣೆಯಲ್ಲೂ ವಂಚನೆ ಮಾಡಿದ್ದ ವೃದ್ಧ ಕೇರಳದ ಕೊಲ್ಲಂ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ದೋಖಾ ಮಾಡಿದ್ದ. ಪ್ರತಿಷ್ಠಿತ 5 ಸ್ಟಾರ್ ಹೋಟೆಲ್ಗಳಲ್ಲಿ ರೂಮ್ ಬುಕ್ ಮಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಜೂಟಾಗ್ತಿದ್ದ. ಈ ಸಂಬಂಧ ವಿವಿಧ ಠಾಣೆಗಳಲ್ಲಿ ಒಟ್ಟು 49 ಪ್ರಕರಣಗಳು ದಾಖಲಾಗಿವೆ. 1996ರಲ್ಲಿ 5 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದ ವಿನ್ಸೆಂಟ್ ಜಾನ್ ಸುಮಾರು 67 ವರ್ಷ ತಮಿಳುನಾಡು ರಾಜ್ಯದಿಂದ ಬಂದು ಇಲ್ಲಿ ಸ್ಟೇ ಮಾಡಿದ್ದು ಕಂಡುಬಂದಿದೆ. ಅವರನ್ನು ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಲಾಗಿ ಇದೇ ಥರ ದೇಶದ ಹಲವು ರಾಜ್ಯಗಳಲ್ಲಿ ಇದೇ ಥರ ಕೇಸ್ಗಳನ್ನು ಮಾಡಲಾಗಿದೆ. ಅವರು 5 ಸ್ಟಾರ್ ಹೋಟೆಲ್ನಲ್ಲಿ ಹೋಗಿ ಸ್ಟೇ ಮಾಡಿ ದುಡ್ಡು ಕೊಡದೆ ಅಲ್ಲಿಂದ ಪರಾರಿಯಾಗಿರ್ತಾರೆ. ಮತ್ತು ಅವರು ಒಳ್ಳೆಯ ಇಂಗ್ಲೀಷ್ ಮಾತಾಡೋದು ಮತ್ತು ಒಳ್ಳೆಯ ಡ್ರೆಸ್ಸಿಂಗನ್ನು ಇಟ್ಕೊಂಡು ಎಲ್ಲರನ್ನು ಮೋಸ ಮಾಡಿರೋದು ಕಂಡುಬಂದಿದೆ. ಇಳಿ ವಯಸ್ಸಿನಲ್ಲೂ ಮೋಸ ಮಾಡುತ್ತಲೇ ಎಂಜಾಯ್ ಮಾಡ್ತಿದ್ದ ವೃದ್ಧ ಕೊನೆಗೂ ಲಾಕ್ ಆಗಿದ್ದಾನೆ. ಪ್ರಜ್ವಲ್ ಅಮೀನ್, TV9 ಉಡುಪಿ.